ಖಲಾಸ್. 2 ವಾರಗಳ ಹಿಂದೆ ಭಾರತದ ನೆಮ್ಮದಿ ಮೇಲೆ ಉಗ್ರ ದಾಳಿ ಮಾಡಿಸಿ ಗಹಗಹಿಸಿ ನಕ್ಕಿದ್ದ ರಕ್ತ ಪಿಪಾಸುಗಳು ಖಲಾಸ್. ಅದ್ಯಾವ ಪರಮ ಪಾಪಿ ರಾಷ್ಟ್ರ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನೇ ದೊಡ್ಡ ಶಸ್ತ್ರವಾಗಿಸಿಕೊಂಡಿತ್ತೋ ಈಗ ಅದೇ ಶಸ್ತ್ರಾಸ್ತ್ರ ಕೋಟೆಯನ್ನ ಭಾರತದ ಯುದ್ಧ ವಿಮಾನಗಳು ಮಸಣವಾಗಿಸಿಬಿಟ್ಟಿವೆ. ನಿರೀಕ್ಷೆಯಂತೆಯೇ ಭಾರತದ ಏರ್ ಫೋರ್ಸ್ ಪಾಕಿಸ್ತಾನದ ಮೇಲೆ ಮಿಂಚಿನಂತೆ ಎರಗಿ ಉಗ್ರರ ಪ್ರಮುಖ ನೆಲೆಗಳನ್ನೇ ಸರ್ವನಾಶ ಮಾಡಿಬಿಟ್ಟಿವೆ. ಅದು ಕೂಡ ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಉಗ್ರ ನೆಲೆಗಳು ಭಾರತದ ಉಕ್ಕಿನ ಹಕ್ಕಿಗಳ ರಣಾರ್ಭುಟದ ಎದುರು ಛಿದ್ರಗೊಂಡಿವೆ. ಕಿಚ್ಚು ಬರೋಬ್ಬರಿ 140 ಕೋಟಿ ಭಾರತೀಯರ ರಣಾಕ್ರೋಶದ ಕಿಚ್ಚು. ಹೀಗೆ ಪರಮ ಪಾಪಿ ರಾಷ್ಟ್ರ ಪಾಕಿಸ್ತಾನದಲ್ಲಿ ಧಗಧಗನೆ ಹೊತ್ತಿ ಉರಿಯುತ್ತಿದೆ. ಆಗಸದಲ್ಲಿ ರೊಯ್ಯನೆ ಹಾರಿ ಬಂದ ರಣಘಾತಕ ಕ್ಷಿಪಣಿಗಳು ಉಗ್ರ ಕ್ರಿಮಿಗಳ ಮೇಲೆ ಮಿಂಚಿನಂತೆ ಎರಗಿವೆ. ಅಷ್ಟೇ ಅಲ್ಲ, ಕ್ಷಣಾರ್ಧದಲ್ಲಿ ಇಡೀ ಪ್ರದೇಶವನ್ನ ಸ್ಮಶಾನವಾಗಿಸ್ಬಿಟ್ಟಿವೆ. ಈ ದೃಶ್ಯಗಳನ್ನ ಮತ್ತೆ ಮತ್ತೆ ನೋಡಿ, ಮತ್ತೂ ಒಮ್ಮೆ ನೋಡಿ, ಕಣ್ತುಂಬ ನೋಡ್ಬಿಡಿ. ಭಾರತೀಯರ ಕಣ್ಣುಗಳು ಇದೇ 2 ವಾರಗಳ ಹಿಂದೆ ನಡೆದ ಅದೊಂದು ಘನಘೋರವನ್ನ ಕಂಡು ಮರುಗಿದ್ದುಂಟು. ಕಣ್ಣೀರಲ್ಲೇ ಆ ಅಮಾಯಕ ಜೀವಗಳಿಗೆ ಅಂತಿಮ ವಿದಾಯ ಹೇಳಿದ್ದುಂಟು. ಆದ್ರೀಗ ಅದೇ ಕಣ್ಣುಗಳು ಆ ಎಲ್ಲ ಪೈಶಾಚಿಕತೆಗೆ ಕಾರಣರಾದ ರಕ್ಕಸರು ಧ್ವಂಸವಾಗೋದನ್ನ ನೋಡುವಂತಾಗಿದೆ. ಬುಧವಾರ ಬೆಳಗ್ಗೆ ದೇಶವಾಸಿಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಅಂದಹಾಗೆ ಭಾರತ ತನ್ನದೇ ಸ್ಟೈಲಲ್ಲಿ ಪ್ರಧಾನಿ ಮೋದಿ ದೇಶವಾಸಿಗಳಿಗೆ ಮಾತು ಕೊಟ್ಟಂತೆ, ಜೊತೆಗೆ ಪಾಕಿಸ್ತಾನ ಹಾಗೂ ಅದರ ರಕ್ತ ಪಿಶಾಚಿಗಳಿಗೆ ಎಚ್ಚರಿಕೆ ಕೊಟ್ಟಂತೆ ಮಾಡಿ ಮುಗಿಸಿದ್ದಾರೆ. ಅದು ಕೂಡ ದೇಶವಾಸಿಗಳು ಬುಧವಾರ ಬೆಳಗ್ಗೆ ರಕ್ಕಸರ ಧ್ವಂಸಗಾತಿಯ ಗುಡ್ ನ್ಯೂಸ್ ಕೇಳಿಸಿಕೊಳ್ಳುವ ಮೂಲಕವೇ ದಿನದ ಶುಭಾರಂಭ ಮಾಡುವಂತಾಗಿದೆ. ಇನ್ನು ಪಾಕಿಸ್ತಾನದ ರಕ್ಕಸರ ಮೇಲೆ ಆಪರೇಷನ್ ಸಿಂಧೂರ್ ಮೂಲಕ ಭರ್ಜರಿ ದಾಳಿ ಸಂಘಟಿಸಿದ ಭಾರತೀಯ ಪಡೆಗಳು ಪಾಕ್ ಹಾಗೂ ಉಗ್ರ ಪಡೆಗಳು ಕನಸಲ್ಲೂ ಊಹಿಸದ ಮರ್ಮಾಘಾತ ನೀಡಿಬಿಟ್ಟಿವೆ. ಹಾವಲ್ಪುರದಲ್ಲಿರುವ ಮಸೂದ್ ಅಜರ್ ಅಡಗುತಾಣ ಸೇರಿದಂತೆ ಒಟ್ಟಾರೆ 9 ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತ ಬಾಂಬ್ ದಾಳಿ ನಡೆಸಿದೆ. ಭಯಾನಕ ಕ್ಷಿಪಣಿ ದಾಳಿಯಲ್ಲಿ ಐಎಸ್ಐ ಬೆಂಬಲಿತ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳು ನಾಮಾವಶೇಷವಾಗಿವೆ. ಭಯೋತ್ಪಾದಕ ಸಂಘಟನೆಗಳ ಅನೇಕ ತರಬೇತಿ ಶಿಬಿರಗಳು ಮತ್ತು ಉಡಾವಣಾ ಪ್ಯಾಡ್ಗಳು ನೋಡುತ್ತಲೇ ಭಾರತದ ಕ್ಷಿಪಣಿಗಳ ಅಗ್ನಿ ಆಘಾತದಿಂದ ಕಣ್ಮರೆಯಾಗಿವೆ. ಇನ್ನು ಮಂಗಳವಾರ ರಾತ್ರಿ ಬುಧವಾರ ಬೆಳಗಿನ ಜಾವ ಆಗಿದ್ದೇನು ಎಂದು ಭಾರತೀಯ ಸೇನಾ ಕಾರ್ಯಾಚರಣೆ ನಡೆದ ಸ್ವಲ್ಪ ಸಮಯದಲ್ಲೇ ಸ್ಪಷ್ಟಪಡಿಸಿದೆ. ಅದರಂತೆ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಯೋಜಿಸಲಾಗುತ್ತಿದ್ದ ಸ್ಥಳಗಳು ಅಕ್ಷರಶಃ ಸರ್ವನಾಶವಾಗಿವೆ. ಅಂದಾಗೆ ಇದು ಬರೋಬ್ಬರಿ ಈ ಕಾರ್ಯಾಚರಣೆ ಕೇವಲ 23 ನಿಮಿಷದಲ್ಲಿ ಪೂರ್ಣಗೊಂಡಿದೆ. ಅಂತಿಮವಾಗಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ನ್ಯಾಯ ತೀರಿಸಲಾಗಿದೆ ಎಂದು ಸೇನೆಯು 1:51ಕ್ಕೆ ದೃಢಪಡಿಸಿತು. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಭಾರತೀಯ ಸೇನೆಯ ಸಿಂಹಿಣಿಯರು ಪಾಕಿಸ್ತಾನವನ್ನ ಅಟ್ಟಾಡಿಸಿ ಹೊಡೆದಿದ್ದೇಗೆ ಎಂದು ಮಾಹಿತಿ ನೀಡಿದ್ರು. ಈ ವೇಳೆ ಮಾಹಿತಿ ನೀಡಿದ ಕರ್ನಲ್ ಸೋಫಿಯಾ ಖುರೇಶಿ, ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದವರಿಗೆ ತಕ್ಕ ಶಾಸ್ತಿಯಾಗಿದೆ, ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದೇವೆ ಎಂದು ಘೋಷಿಸಿದ್ರು. ಇನ್ನು ಕಾರ್ಯಾಚರಣೆ ಬೆಳಗಿನ ಜಾವ 1:05ರಿಂದ 1:30ರವರೆಗೆ ನಡೆದಿದೆ. ಪಹಲ್ಗಾಮ್ನಲ್ಲಿ ಸಾವನ್ನಪ್ಪಿದ ಪ್ರವಾಸಿಗರಿಗಾಗಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಕಳೆದ 3 ದಶಕಗಳಿಂದ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಸೃಷ್ಟಿಸಲಾಗುತ್ತಿದೆ. ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿ 9 ಗುರಿಗಳನ್ನ ಗುರುತಿಸಲಾಯಿತು ಮತ್ತು ನಾವು ಅವುಗಳನ್ನ ನಾಶಪಡಿಸಿದ್ದೇವೆ. ಲಾಂಚ್ ಪ್ಯಾಡ್ಗಳು ಮತ್ತು ತರಬೇತಿ ಕೇಂದ್ರಗಳನ್ನ ಗುರಿಯಾಗಿಸಲಾಗಿತ್ತು. ಅಸಲಿಗೆ ಪಿಒಕೆ ಹಾಗೂ ಪಾಕಿಸ್ತಾನದಲ್ಲಿ ಆಗಿದ್ದೇನು ಎಂದು ಬಿಡಿಬಿಡಿಯಾಗಿ ಮಾಧ್ಯಮಗಳ ಎದುರು ಎಲ್ಲ ಮಾಹಿತಿ ತೆರೆದಿಟ್ರು. ಈ ಬಾರಿ ಪಾಕಿಸ್ತಾನ ಹಿಂದೆಂದೂ ಕಂಡರಿಯದ ಮರ್ಮಾಘಾತ ಅನುಭವಿಸುತ್ತಿದೆ. ಅದಕ್ಕೆ ಕಾರಣ ಇಷ್ಟು ದಿನದ್ದು ಒಂದು ಲೆಕ್ಕವಾದ್ರೆ ಈಗ ನಡೆದಿರೋದು ಮಾತ್ರ ಪಾಕಿಸ್ತಾನದ ಅಂಕಿಗೂ ಮೀರಿತ್ತು. ಯಾಕಂದ್ರೆ ಈ ಬಾರಿ ಭಾರತ ಪಿಒಕೆಯಲ್ಲಿ ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿರೋ ಉಗ್ರರ ಪ್ರಮುಖ ನೆಲೆಗಳನ್ನು ಹುಡುಕಿ ಹೊಡೆದು ಹಾಕಿದೆ. ಹೌದು, ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಸೇನೆಯು ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಧ್ವಂಸಗಾತಿ ಬರೆದುಬಿಟ್ಟಿದೆ. ಅಂದಹಾಗೆ ಈ ದಾಳಿಯಲ್ಲಿ 5 ಟಾರ್ಗೆಟ್ಗಳು ಪಿಒಕೆಯಲ್ಲಿದ್ರೆ ಅತ್ತ ಪಾಕಿಸ್ತಾನದಲ್ಲಿ ಇನ್ನುಳಿದ 4 ಟಾರ್ಗೆಟ್ಗಳಿದ್ವು. ಪಾಕಿಸ್ತಾನದ ಮುಜಾಫರಾಬಾದ್,
ಗಲ್ಪುರ್, ಬಿಂಬರ್ ಮತ್ತು ಕೊಟ್ಲಿಯಲ್ಲಿರುವ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿಗಳನ್ನು ಹಾರಿಸಿ ನಾಶ ಮಾಡಿದೆ. ಇನ್ನು ಈ ಪ್ರದೇಶಗಳು ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ತರಬೇತಿ ಶಿಬಿರಗಳಾಗಿದ್ದವು. ಇನ್ನು ಮುಜಾಫರಾಬಾದ್ ಬಗ್ಗೆ ಇಲ್ಲಿ ಹೇಳಲೇಬೇಕು, ಯಾಕಂದ್ರೆ ಇದು ಪಾಕ್ ಆಕ್ರಮಿತ ಕಾಶ್ಮೀರದ ರಾಜಧಾನಿ. ಈ ಪ್ರದೇಶವು ಭಯೋತ್ಪಾದಕ ಚಟುವಟಿಕೆಗಳ ಪ್ರಮುಖ ಕೇಂದ್ರ. ಇಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ತರಬೇತಿ ಶಿಬಿರಗಳಿವೆ. 2008ರ ಮುಂಬೈ ದಾಳಿಯ ಸಂಚುಕೋರ ಅಬು ಜುಂದಾಲ್ ಮುಜಾಫರಾಬಾದ್ನ ಲಷ್ಕರ್ ಎ ತೊಯ್ಬಾ ಶಿಬಿರಗಳಲ್ಲಿ ಪ್ಯಾರಾಗ್ಲೈಡಿಂಗ್ ಸೇರಿದಂತೆ ವಿವಿಧ ತರಬೇತಿಗಳನ್ನ ನೀಡಿದ್ರ ಕುರಿತು ಮಾಹಿತಿ ನೀಡಿದ್ದ 2019ರಲ್ಲಿ ಭಾರತೀಯ ವಾಯುಪಡೆಯು ಮುಜಾಫರಾಬಾದ್ನಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ಬಾಂಬ್ ದಾಳಿ ಮಾಡಿತ್ತು. ಈಗ ಮತ್ತೆ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಧ್ವಂಸಗೊಳಿಸಿಬಿಟ್ಟಿದೆ. ಈ ದಾಳಿಯಲ್ಲಿ ಬಹವಾಲ್ಪುರದ ಸುಬಾನುಲ್ಲಾ ಮಸೀದಿ ಧ್ವಂಸಗೊಂಡಿದೆ. ಮೂಲಗಳ ಪ್ರಕಾರ ಇದು ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ. ಈ ಅಡಗುತಾಣ 2019ರ ಪುಲ್ವಾಮಾ ದಾಳಿ ಸೇರಿದಂತೆ ಜೆಇಎಂ ಭಯೋತ್ಪಾದಕ ದಾಳಿಗಳ ಯೋಜನೆ ರೂಪಿಸುವ ಸ್ಥಳವಾಗಿತ್ತು ಎಂದು ಹೇಳಲಾಗ್ತಿದೆ. ಈ ದಾಳಿಯಲ್ಲಿ ಜೆಇಎಂ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ಕುಟುಂಬ ಕೂಡ ಸರ್ವನಾಶವಾಗಿದೆ ಎಂದು ಹೇಳಲಾಗ್ತಿದೆ. ಇದೇ ರೀತಿ ಸರ್ಜಲ್, ಸಿಯಾಲ್ಕೋಟ್ನ ಮಹಮೂನಾ ಜೋಯಾ, ಮರ್ಕಜ್ ಅಹ್ಲೆ ಹದೀಸ್ ಬರ್ನಾಲಾ, ಕೋಟ್ಲಿಯ ಮರ್ಕಜ್ ಅಬ್ಬಾಸ್, ಮುಜಾಫರಾಬಾದ್ನ ಶವಾಯಿ ನಲ್ಲಾ ಕ್ಯಾಂಪ್, ಮರ್ಕಜ್ ಸೈಯದ್ನ ಬಿಲಾಲ್ ಎಲ್ಲವೂ ಭಾರತ ಕ್ಷಿಪಣಿಗಳ ಎದುರು ಸರ್ವನಾಶವಾಗ್ಬಿಟ್ಟಿವೆ. ಒಟ್ಟಾರೆ ಏಪ್ರಿಲ್ 22ರಂದು ಹಿಂದೂಗಳ ನರಮೇಧ ನಡೆಸಿ 25 ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಕ್ರೂರಿಗಳ ಆಯಸ್ಸನ್ನೇ ಈಗ ಭಾರತೀಯ ಪಡೆಗಳು ನಿರ್ದಾಕ್ಷಿಣ್ಯವಾಗಿ ಅಳಿಸಿ ಹಾಕಿವೆ. ಅಲ್ಲದೆ ಇದು ಸದ್ಯ ಜಸ್ಟ್ ಟ್ರೇಲರ್ ಎಂಬಂತಾಗಿದ್ದು, ಪಾಕಿಸ್ತಾನ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುತ್ತಿದ್ದು, ಇದೆಲ್ಲವೂ ಮತ್ತೊಂದು ಹಂತಕ್ಕೆ ಹೋಗೋದು ಪಕ್ಕಾ ಎಂಬಂತಾಗಿದೆ.